ಹಲೋ ಗಾಯ್ಸ್, ನಮಸ್ತೆ. ಲಾಸ್ಟ್ ಕ್ಲಾಸಲ್ಲಿ ನಾವು ರೇಷಿಯೋ ಅಂಡ್ ಪ್ರಪೋರ್ಷನ್, ಅನುಪಾತ ಮತ್ತು ಸಮಾನುಪಾತ ಕ್ಲಾಸಸ್ನ ಸ್ಟಾರ್ಟ್ ಮಾಡಿದ್ವಿ. ಈ ಕ್ಲಾಸಲ್ಲೂ ಕೂಡ ಅದೇ ಟಾಪಿಕ್ ಮುಂದುವರ್ಸೋಣ. ನೋಡಿ, ಎಕ್ಸಾಂಪಲ್: A:B is equal to 1:2, B:C is equal to 1:4 and C:D is equal to 5:6 ಅಂತ ಹೇಳಿದರೆ, ವಾಟ್ ಈಸ್ A:B:C:D? ಈ ತರ ಎಕ್ಸಾಂಪಲ್ ಕ್ವಶನ್ ಬಂದಾಗ ಯಾವ ತರ ಸಾಲ್ವ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ನಮ್ಗೆ A ರೇಷಿಯೋ, B ರೇಷಿಯೋ, C ರೇಷಿಯೋ, D ರೇಷಿಯೋ ಬೇಕಾಗಿದೆ. ಸೊ ಅವಾಗ ನಾವು ನೋಡಿ, A:B ಕೊಟ್ಟಿದ್ದಾರೆ, B:C ಕೊಟ್ಟಿದ್ದಾರೆ, C:D ಕೊಟ್ಟಿದ್ದಾರೆ ಅಲ್ವಾ. ಸೊ ನಾವು ಫಸ್ಟ್ A ಅಲ್ವಾ, A ಬೇಕು ಅಂದ್ರೆ ಏನ್ ಮಾಡೋಣ, ಫಸ್ಟ್ ಇವೆಲ್ಲಾನು ಮಲ್ಟಿಪ್ಲೈ ಮಾಡೋಣ. 1 3 5, 1 into 3 3, 3 into 5 15 ಬಂತಲ್ವಾ. ನೆಕ್ಸ್ಟ್ ಬಿ ಬೇಕು, ಇದು ಎ ಆಯ್ತಲ್ವಾ. ಬಿ ಬೇಕು ಅಂದಾಗ ಸೊ 2 into 3 6, 6 into 5 30, ಸರಿನಾ. ಈ ತರ ಬರ್ಬೇಕು ಬಿಗೆ. 2 3 6, 6 5 30, ಬಿ ಸಿಕ್ತಲ್ವಾ. ನೆಕ್ಸ್ಟ್ ಸಿ ಬೇಕಲ್ವಾ ನಮ್ಗೆ. ಸಿ ಬೇಕು ಅಂದಾಗ 2 into 4 ದೆನ್ 5, 2 4 8, 8 5 40, ಸಿ ಸಿಕ್ತಲ್ವಾ. ನೆಕ್ಸ್ಟ್ ನಮಗ್ ಡಿ ಬೇಕು. ಡಿ ಬೇಕು ಅಂದಾಗ ಯಾವ ತರ ಮಾಡೋದು, ಫುಲ್ ಈಸಿ. 2 into 4 8, 8 into 6 48, 6 4 24, 24 2 48 ಅಲ್ವಾ. ಸೊ 48 ನಮಗ್ A:B:C:D ಏನು 15:30:40:48. ಇದನ್ನೆಲ್ಲ ಸಿಂಪ್ಲಿಫೈ ಮಾಡ್ಕೋಬೇಕು ಅಂದ್ರೆ ಯಾವ್ದೋ ಒಂದು ಸಂಖ್ಯೆಯಿಂದ ಇವೆಲ್ಲ ಭಾಗ ಆಗ್ಬೇಕು. ಯಾವ್ದಾರ ಒಂದ್ ಸಂಖ್ಯೆಯಿಂದ ಭಾಗ ಆಗುತ್ತಾ, ಯಾವ ಸಂಖ್ಯೆನೂ ಆಗಲ್ಲ. ಇವ್ ಬೇಕಾದ್ರೆ 2 ಇಂದ ಆಗ್ಬೋದು, ಬಟ್ ಇದು ಆಗಲ್ಲ. ಸೊ ಇದೇ ನಮ್ಮ ಫೈನಲ್ ಆನ್ಸರ್. ನೋಡಿ, ಎ ಬೇಕು ಅಂದ್ರೆ ಮಲ್ಟಿಪ್ಲೈ ಮಾಡ್ತೀವಿ, ಡಿ ಬೇಕು ಅಂದ್ರೆ ಇದ್ ಮಲ್ಟಿಪ್ಲೈ ಮಾಡ್ತೀವಿ. ಮತ್ ಬಿ ಮತ್ತೆ ಸಿ ಯಾವ ತರ ಅಂದ್ರೆ ಈಗ ಬರ್ಬೇಕು. ಇಲ್ಲಿ ನೋಡಿ, ಇದು ಬಿ, ಸಿ ಅಂದ್ರೆ ಇಲ್ಲಿಗೆ ಬಂದು ಇಲ್ಲಿ ಕ್ರಾಸ್ ಆಗ್ಬೇಕು. ಇದು ಸಿ. ಅರ್ಥ ಆಯ್ತಾ ಗಾಯ್ಸ್? ಓಕೆ, ಮುಂದಿನ ಪ್ರಶ್ನೆ ನೋಡೋಣ ಬನ್ನಿ. ಈ ಪ್ರಶ್ನೆ ನೋಡೋಣ ಗೈಸ್. 36:81 ಈಕ್ವಲ್ ಟು x:63. ಸೊ ಎಕ್ಸ್ ವ್ಯಾಲ್ಯೂ ಏನು ಅಂತ ಕೇಳಿದ್ದಾರೆ. ಈ ತರ ಇದ್ದಾಗ ನೋಡಿ, ನಮ್ಗೆ ಎಕ್ಸ್ ವ್ಯಾಲ್ಯೂ ಬೇಕಲ್ವಾ. ಸೊ ಹಿಂಗ್ ಬೇಕು ಅಂದ್ರೆ ಇವೆರಡು ಮಲ್ಟಿಪ್ಲೈ ಮಾಡ್ಕೊಳ್ಳೋಣ. 36 into 63. ನೆಕ್ಸ್ಟ್ ಇವೆರಡನ್ನು ಮಲ್ಟಿಪ್ಲೈ ಮಾಡ್ಕೊಳ್ಳೋಣ. 81 into x ಅಂತ. ಆಯ್ತಾ ಗೈಸ್? ನೆಕ್ಸ್ಟ್ 81 ಅಂದ್ರೆ ಯಾವ್ದಾರ ಭಾಗ ಆಗುತ್ತಾ ನೋಡಿ. ಈಗ ಎಕ್ಸ್ ನಾವ್ ಇಲ್ಲೇ ಉಳ್ಕೊಳ್ಳೋಣ. 81 ಕೆಳಗಡೆ ಬಂತು ಅಂದ್ರೆ 36 into 63 divided by 81 ಅಲ್ವಾ. 9 ಇಂದ 9ರಿಂದ ಭಾಗ ಆಗುತ್ತಲ್ವಾ. 9 9 81, 9 4 36, ಸರಿನಾ. ನೆಕ್ಸ್ಟ್ 9 1 9, 9 7 63. ಸೊ 4 into 7 ಎಷ್ಟಾಗುತ್ತೆ, 7 4 28. ಸೊ ನಮ್ಗೆ ಎಷ್ಟು ಎಕ್ಸ್ ಬೆಲೆ ಗೊತ್ತಾಯ್ತಲ್ವಾ. ಎಕ್ಸ್ ಬೆಲೆ ಎಷ್ಟಿದೆ, 28. ಗೊತ್ತಾಯ್ತಾ ಗಾಯ್ಸ್? ಈ ತರ ಇದ್ದಾಗ 36:81 ಈಕ್ವಲ್ ಟು x:63 ಇದ್ದಾಗ ಎಕ್ಸ್ ನ ಬೆಲೆ ಕಂಡುಹಿಡಿಯಿರಿ ಅಂತ ಕೇಳ್ತಾರೆ. ಅವಾಗ ಏನ್ ಮಾಡ್ತೀವಿ, ಇವೆರಡನ್ನು ಮಲ್ಟಿಪ್ಲೈ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಕೊನೆ ಅಂಕಿಗಳು ಅವೆರಡನ್ನು ಕೂಡ ಮಲ್ಟಿಪ್ಲೈ ಮಾಡ್ಕೊಳ್ಳೋದು. ಅರ್ಥ ಆಯ್ತಾ ಗಾಯ್ಸ್? ನೆಕ್ಸ್ಟ್ ಪ್ರಶ್ನೆ ನೋಡೋಣ ಬನ್ನಿ. ನೀವು ಕೇಳ್ಬೋದು, ಸರ್ ಏನಕ್ಕೆ ಸರ್ ಇವೆರಡನ್ನು ಮಲ್ಟಿಪ್ಲೈ ಮಾಡಿದ್ರಿ, ಇವೆರಡನ್ನು ಯಾಕೆ ಮಲ್ಟಿಪ್ಲೈ ಮಾಡಿದ್ರಿ, ಇದಕ್ಕೂ ಮಲ್ಟಿಪ್ಲೈ ಮಾಡ್ಬೋದಾಗಿತ್ತಲ್ಲ, ಇದಕ್ಕೂ ಯಾಕೆ ಮಲ್ಟಿಪ್ಲೈ ಮಾಡ್ಬೋದಾಗಿತ್ತಲ್ಲ, ಯಾಕೆ ಮಾಡ್ಲಿ ಅಂತ ನೀವು ಕೇಳಿದ್ರಿ ಅಲ್ವಾ. ನೋಡಿ, ಈ ತರ ನಿಮ್ಗೆ ಡೌಟ್ ಬಂತು ಅಂದಾಗ ನೋಡಿ ಗೈಸ್, ನಾವೇನಿದೆ 36:81 ಇದನ್ನ ನಾವು ಫ್ರಾಕ್ಷನ್, ಲಾಸ್ಟ್ ಕ್ಲಾಸ್ ಅಲ್ಲಿ ಫ್ರಾಕ್ಷನ್ ರೀತಿ ಬರ್ಕೋತೀವಿ ಅಂದ್ರೆ 36 divided by 81 ಅಂತ ಬರ್ಕೊಂಡು, ಸೊ ಈಕ್ವಲ್ ಟು x:63 ನ x divided by 63 ಅಂತ ಬರ್ಕೊಂಡಲ್ವಾ. ನಮ್ಗೆ ಬೇಕಾಗಿರೋ ಎಕ್ಸ್ ವ್ಯಾಲ್ಯೂ. ಎಕ್ಸ್ ವ್ಯಾಲ್ಯೂ ಬೇಕು ಅಂದ್ರೆ ನಾವೇನ್ ಮಾಡ್ತೀವಿ, ಎಕ್ಸ್ ನ ಅಲ್ಲೇ ಇಟ್ಕೊಳ್ಳಿ. ಸೊ 36 into ಈ 63 ಏನಾಗುತ್ತೆ, ಮೇಲ್ಗಡೆ ಬಂತು ಅಲ್ವಾ ಅಂಶಕ್ಕೆ. ಸೊ 63 divided by 81. ಅರ್ಥ ಆಯ್ತಾ? 81 ಯಾವ್ದ್ರಲ್ಲಿ ಭಾಗ ಆಗುತ್ತೆ, 9ರಿಂದ. 9 81, 9 4 36, 9 1 9 7. ಸೊ 7 into ಎಷ್ಟಾಯ್ತು, ಎಕ್ಸ್ ಬೆಲೆ ಬಂತಲ್ವಾ, 7 4 28.
ಅರ್ಥ ಆಯ್ತಲ್ವಾ ಗೈಸ್? ಓಕೆ, ಮುಂದಿನ ಪ್ರಶ್ನೆ ನೋಡೋಣ ಬನ್ನಿ. ನೋಡಿ ಗೈಸ್, ವಾಟ್ ಇಸ್ ದ ಥರ್ಡ್ ಪ್ರಪೋರ್ಷನಲ್ ಆಫ್ 4:12:24 ಅಂತ ಕೇಳಿದ್ದಾರೆ. ಈ ತರ ಬಂದಾಗ ಥರ್ಡ್ ಪ್ರಪೋರ್ಷನ್, ಮೂರನೇ ಪ್ರಪೋರ್ಷನಲ್ ಯಾವುದು ಅಂತ ಕಂಡುಹಿಡಿಬೇಕು. ಸಮಾನುಪಾತ, ಮೂರನೇ ಅಂಕೆ ಸಮಾನುಪಾತ ಯಾವುದು ಅಂತ ಕೇಳಿದರೆ, ಈ ತರ ಇದ್ದಾಗ ನೋಡಿ, A:B = C:D ನಮ್ಗೆ ಥರ್ಡ್ ಪ್ರಪೋರ್ಷನಲ್ ಅಲ್ವಾ, ಮೂರನೆಯ ಸಮಾನುಪಾತ ಕೇಳಿರೋದ್ರಿಂದ ಇದು ಯಾವ ರೀತಿ ಬರ್ಕೋತೀವಿ ಅಂದ್ರೆ 4:12, ಮೂರನೇದು ಕಂಡುಹಿಡಬೇಕಾದ್ರೆ X:24. ನಾನು ನಿಮ್ಗೆ ಪ್ರೀವಿಯಸ್ ಕ್ವಶನ್ ಅಲ್ಲಿ ಹೇಳಿದೆ, ಇವೆರಡನ್ನು ಮಲ್ಟಿಪ್ಲೈ ಮಾಡಿ, ಇವೆರಡನ್ನು ಮಲ್ಟಿಪ್ಲೈ ಮಾಡಿ. 4:24 = 12 × X. ಸೊ 12 ಒಂದ್ಲಿ, 12 ಎರಡ್ಲಿ. ಸೊ X = 4 × 2 ಎಷ್ಟು? 8 ಆಯ್ತು. ಸೊ ಥರ್ಡ್ ಪ್ರಪೋರ್ಷನ್ ಎಷ್ಟು ಅಂದ್ರೆ 8 ಬಂತು. ಅರ್ಥ ಆಯ್ತಾ ಗೈಸ್? ವಾಟ್ ಈಸ್ ದ ಥರ್ಡ್ ಪ್ರಪೋರ್ಷನ್? ಮೂರನೇ ಸಮಾನುಪಾತ ಯಾವುದು, ಅಂಕಿ ಯಾವುದು ಅಂತ ಕೇಳಿದ್ದಾರೆ. ಮೊದಲನೇ 3 ಕೊಟ್ಟಿದ್ದಾರೆ ನಮಗೆ, 4, 12, 24 ಅಂತ. ಮೂರನೇ ಸಮಾನುಪಾತ ಯಾವುದು ಅಂತ ಕೇಳಿದಾಗ ನಾವು 4:12 X, ಮೂರನೇದು X ಅಂತ ತಗೊಂಡಿದೀವಿ. ನೆಕ್ಸ್ಟ್ 24 ಅಂತ ಬರ್ಕೊಂಡು, ಪ್ರೀವಿಯಸ್ ಕ್ವಶನ್ ಇದರಲ್ಲಿ ಹೇಳಿದೀನಿ. ಕ್ವಶನ್ ಯಾವ ತರ ಅಂದ್ರೆ ಲಾಸ್ಟ್ 4 × 24 ಮಾಡ್ಕೊತೀವಿ. ನೆಕ್ಸ್ಟ್ ಇವೆರಡು 12 × X ಮಾಡ್ಕೊಂಡು X ವ್ಯಾಲ್ಯೂ ಗೊತ್ತಾಯ್ತು 8 ಅಂತ. ಅದೇ ಥರ್ಡ್ ಪ್ರಪೋರ್ಷನ್. ಮುಂದಿನ ಪ್ರಶ್ನೆ ನೋಡೋಣ ಬನ್ನಿ. 3 positive numbers are in the ratio 4:5:7 and sum of their square is 15,000 to 10. So find the sum of 3 numbers. Sum of 3 numbers ನ ಕಂಡುಹಿಡಿಬೇಕಲ್ವಾ? ಸೊ ನಮ್ಗೆ 3 ನಂಬರ್ ರೇಷಿಯೋ ಕೇಳಿದರೆ 4:5:7. ಸೊ ಇದನ್ನ ನಾವು 4x ಗೊತ್ತಿಲ್ಲ ಎಷ್ಟು ಅಂತ, ಅದಕ್ಕೋಸ್ಕರ ಮೂರು ನಂಬರ್ ಯಾವುದು ಅಂತ ಗೊತ್ತಿಲ್ಲ, ಅದಕ್ಕೋಸ್ಕರ ನಾವು 4x, 5x, 7x ಅಂತ ಬರ್ಕೊಂಡು, ಸೊ ಅದರ ಸ್ಕ್ವೇರ್ ವರ್ಗ, ಆ ಮೂರು ಸಂಖ್ಯೆಯ ವರ್ಗ ಸಮ್ ಮಾಡಿದ್ರೆ ಎಷ್ಟು ಬರುತ್ತಂತೆ ಅಂದ್ರೆ 15,210 ಬರುತ್ತಂತೆ. ಸೊ ಇದರ ವರ್ಗ ಮಾಡಿದ್ರೆ ಎಷ್ಟಾಗುತ್ತೆ? 2ರ ವರ್ಗ ಅಂದ್ರೆ 4 ಸ್ಕ್ವೇರ್ ಅಂದ್ರೆ ಎಷ್ಟು? 16x² ಆಯ್ತಲ್ವಾ. 5x ನ ವರ್ಗ ಮಾಡಿದ್ರೆ 25x². 7ರ ವರ್ಗ ಮಾಡಿದ್ರೆ 49x² ಅಲ್ವಾ. ಅದರ ಎಲ್ಲನೂ ಕೂಡಿದ್ರೆ ಎಷ್ಟಾಗುತ್ತಂತೆ ಅಂದ್ರೆ 15,210 ಆಗುತ್ತಂತೆ. ಇವೆಲ್ಲನೂ ಕೂಡಿ ಎಷ್ಟಾಗುತ್ತೆ ಗೈಸ್? 16x² + 25x² + 49. 9 ನೋಡಿ, ಇವೆಲ್ಲನ ಆ್ಯಡ್ ಮಾಡಿ 25, 49, 6, 5, 11, 11, 20, 90 ಆಗುತ್ತೆ ಅಲ್ವಾ ಬಾಯ್ಸ್? ಎಷ್ಟಾಯ್ತು? 90x². ಸೊ 90x² ಎಷ್ಟು ಅವ್ರು ಕೇಳಿರೋದು? 15,210 ಅಲ್ವಾ. ಅವ್ರು ಕೊಟ್ಟಿರೋದು ಎಷ್ಟು? ಸಮ್ ಆಫ್ ದೇರ್ ಸ್ಕ್ವೇರ್ 15,220 ಅಲ್ವಾ. ನಾವು ಕಂಡಿಡಿಯೋದು 19x². ಸಮ್ ಮಾಡಿದ್ವು ಅಷ್ಟೇ, ಸರಿನಾ ಗಾಯ್ಸ್? ಸಾರಿ. ನೆಕ್ಸ್ಟ್ 90 ಇಂದ ಕ್ಯಾನ್ಸಲ್ ಮಾಡಿ, 10 10 ಕ್ಯಾನ್ಸಲ್ ಆಗುತ್ತೆ. ಸೊ x² = 9ರಿಂದ ಭಾಗ ಆಗುತ್ತಲ್ವಾ. 9 ಒಂದ್ಲಿ 9, ಮಿಕ್ಕತ್ತು 1, ನೆಕ್ಸ್ಟ್ 27, 9ರಿಂದ ಭಾಗ ಆಗುತ್ತೆ ನೋಡಿ. ಸಾರಿ, 60, 96, 54, 80. ಸೊ 9ರಿಂದ ಭಾಗ ಮಾಡಿದ್ರೆ 1521ನ 169 ಬಂತು. ಸೊ x² = 169 ಆದ್ರೆ x = ಎಷ್ಟು? 13 ತಾನೆ. 169ರ ವರ್ಗ ಸಂಖ್ಯೆ 13 ತಾನೆ. ಸೊ x = 13 ಆಯ್ತು. ನಮಗ್ ಬೇಕಾಗಿರೋದು ಸಮ್ ಆಫ್ ದ 3 ನಂಬರ್ಸ್, ಆ ಮೂರು ಸಂಖ್ಯೆಯ ಸಮ್ಮು ಅಲ್ವಾ. ಎಷ್ಟಿದೆ? 5, 4, 9, 9 + 7 16.
ಸೊ ಟೋಟಲ್ ನಂಬರ್ ಎಷ್ಟಾಯ್ತು ನಮಗೆ 16 ಇಂಟು 13 ಮಾಡಿ ಎಷ್ಟಾಗುತ್ತೆ ಗೈಸ್? 3 18 2 ಸೊ 208. ಆ ಮೂರು ಸಂಖ್ಯೆಗಳ ಸಮ್ ಮಾಡಿದ್ರೆ ನಮ್ಗೆ ಎಷ್ಟು ಕಾಯಿಸು? 808 ಸಿಕ್ತು. ಸರಿನಾ? ಅರ್ಥ ಆಯ್ತಾ ನೋಡಿ? ಫಸ್ಟ್ ಇಂದ ಹೇಳ್ತೀನಿ. 3 ಪಾಸಿಟಿವ್ ನಂಬರ್ಸ್ ಆರ್ ಇನ್ ದಿ ರೇಷಿಯೋ 4:5:7. ಮೂರು ಸಂಖ್ಯೆಯ ಧನಾತ್ಮಕ ಸಂಖ್ಯೆಗಳ ರೇಷಿಯೋ ಕೊಟ್ಟಿದ್ದಾರೆ 4, 5, 7 ಅಂತೆ. ಅದನ್ನ ಸ್ಕ್ವೇರ್, ಇದರ 4 ಸಂಖ್ಯೆಗಳ ಸ್ಕ್ವೇರ್ ಸಮ್ ಮಾಡಿದಾಗ ನಮ್ಗೆ 15,210 ಬರುತ್ತಂತೆ. ಸೊ ಆ ಮೂರು ಸಂಖ್ಯೆಗಳನ್ನ ಕಂಡಿಡೀರಿ ಅಂತ ಕೇಳಿದ್ರೆ, ಮೂರು ಸಂಖ್ಯೆಯ ಇದನ್ನ ಕಂಡುಹಿಡಬೇಕು, ಸಮ್ನ. ಓಕೆನಾ? ನಮ್ಗೆ ಸಂಖ್ಯೆಗಳು ಯಾವ್ದು ಅಂತ ಗೊತ್ತಿಲ್ಲ. ಸೊ ಅದರಿಂದ 4x 5x 7x ಅಂತ ಬರ್ಕತೀವಿ. ಅದರ ಸ್ಕ್ವೇರ್ ಎಷ್ಟಾಗುತ್ತೆ? 16x², 25x², 7ರ ಸ್ಕ್ವೇರ್ ಅಂದ್ರೆ 49x² ಆಯ್ತು. ಅದರ ಸಮ್ ಮಾಡಿದ್ರೆ ಎಷ್ಟಾಗುತ್ತೆ? 90x² ಆಯ್ತು. ಅವ್ರು ಕೊಟ್ಟಿರೋದೇನು 15,210. 90x² = 15210 ಅಂದ್ರೆ x² ಎಷ್ಟಾಯ್ತು? 169 ಆಯ್ತು. x² 169 ಅಂದ್ರೆ ಸ್ಕ್ವೇರ್ ಕಂಡುಹಿಡೋದು. x = 13. ನಮ್ಗೆ ಆ ಸಂಖ್ಯೆ ಸಿಕ್ತು 13 ಅಂತ. ನಮಗ್ ಬೇಕಾಗಿರೋದು ಯಾವುದು? ಈ ಮೂರು ಸಂಖ್ಯೆಗಳ ಕೂಡಿದ್ರೆ ಎಷ್ಟು ಬರುತ್ತೆ ಅಂತ ಕೇಳಿದ್ದಾರೆ. ಸೊ ಮೂರು ಕೂಡಿದ್ರೆ ಎಷ್ಟಾಯ್ತು? 16 ಆಯ್ತು. ಸೊ ಆ ಮೂರು ಸಂಖ್ಯೆಗಳನ್ನು ಕೂಡಿದಾಗ ಮಲ್ಟಿಪ್ಲೈ ಮಾಡ್ತೀವಲ್ಲ, ಒಂದಕ್ಕೆ ಸಿಕ್ತಲ್ವಾ? ಸೊ 13 ಮಲ್ಟಿಪ್ಲೈ ಮಾಡಿದ್ರೆ 208 ಆಯ್ತು. ಸೊ ಅರ್ಥ ಆಯ್ತು ಅಂತ ಅನ್ಕೊಂಡಿದ್ದೀನಿ ಗೈಸ್. ಮುಂದೆ ನೆಕ್ಸ್ಟ್ ಪ್ರಶ್ನೆ ನೋಡೋಣ ಬನ್ನಿ. ಈಗ ನಿಮ್ಗೆ ಡೌಟ್ ಬರ್ಬೋದು, ಸರ್ ಏನಕ್ಕೆ ಸರ್ 16 × 13 ಏನಕ್ಕೆ ಮಾಡಿದ್ರಿ ಅಂತ ನಿಮ್ಗೆ ಡೌಟ್. ಈಗ ನಮ್ಗೆ ಎಕ್ಸ್ ಬೆಲೆ ಗೊತ್ತಾಯ್ತು. ಈಗ ನೋಡಿ, ನಮ್ಗೆ ಎಕ್ಸ್ ಬೆಲೆ ಅಲ್ವಾ ಕಂಡಿಡ್ತಿದ್ದು. ಈಗ ಎಕ್ಸ್ ನ ಇಲ್ಲಿಗೆ ಹಾಕಿ, ಸರಿನಾ? 4 × 13 ಮಾಡಿ ಪ್ಲಸ್ ಕೂಡ್ಬೇಕು. ಅವ್ರು ಕೇಳಿದ್ದಾರೆ ಸಮ್ ಆಫ್ 3 ಯಾವ ನಂಬರು ಅಂತ. ಸೊ 5 × 13 ಮಾಡಿ. ಸೊ 7 ಇದೆಯಲ್ವಾ? 7 × 13 ಮಾಡಿ. ಇವೆಲ್ಲನೂ ಆಡ್ ಮಾಡಿದ್ರೆ 208 ಬರುತ್ತೆ. ಸರಿನಾ? ಇಷ್ಟುದ್ದ ನೀವು ಮಾಡೋ ಬದಲು ಇವೆಲ್ಲನೂ ಆಡ್ ಮಾಡ್ಕೊಳ್ಳಿ. ಆಡ್ ಮಾಡ್ಕೊಂಡು ಟೋಟಲ್ ಇಂದ ಮಲ್ಟಿಪ್ಲೈ ಮಾಡಿದ್ರೆ ಆನ್ಸರ್ ಬಂದೇ ಬಿಡುತ್ತಲ್ವಾ? ಸೊ ನೀವು ಇದನ್ನ ಇಲ್ಲಿಗೆ ಅಪ್ಲೈ ಮಾಡಿ, ಅದು ಆಡ್ ಮಾಡೋ ಗಂಟ 2 ಸ್ಟೆಪ್ಸ್ ಜಾಸ್ತಿ ಆಗುತ್ತೆ, ಟೈಮು ಜಾಸ್ತಿ ತಗೊಳುತ್ತೆ. ಅದಕ್ಕೋಸ್ಕರ ನೀವು ಇಲ್ಲೇನೆ ಆಡ್ ಮಾಡ್ಕೊಂಡು ಇದನ್ನ ಇಲ್ಲಿಗೆ ಮಲ್ಟಿಪ್ಲೈ ಮಾಡಿದ್ರೆ ಆನ್ಸರ್ ಸಿಕ್ಕೇ ಬಿಡ್ತಲ್ವಾ ಗೈಸ್? ಸರಿನಾ? ಮುಂದಿನ ಪ್ರಶ್ನೆ ನೋಡೋಣ ಬನ್ನಿ. 2 numbers are in the ratio 7:11. So if 7 is added each number, the ratio becomes 2:3. The smaller number ಅಂತ ಕೇಳಿದ್ದಾರೆ. ಈ ತರ ಇದ್ದಾಗ ನಾವು ಎಕ್ಸ್ ಮೆಥಡ್, 2 ಮೆಥಡ್ ಮಾಡ್ಬೋದು. 2 ಮೆಥಡ್ ಕೂಡ ನಿಮ್ಗೆ ಹೇಳ್ಕೊಡ್ತೀನಿ ನೋಡಿ. ನಾವು ಯಾವ್ದೋ ಒಂದು ನಂಬರ್ ಕೊಟ್ಟಿದ್ದಾರೆ, ರೇಷಿಯೋ ಕೊಟ್ಟಿದ್ದಾರೆ. ಆ ರೇಷಿಯೋ ನಂಬರ್ ಯಾವ್ದು ಅಂತ ಗೊತ್ತಿಲ್ಲ. ರೇಷಿಯೋ ಎಷ್ಟಿದೆ? 7:11. ಸೊ 7x ಮತ್ತೆ 11x ಅಂತ ಬರ್ಕೊಂಡು ಅವೆರಡಕ್ಕೂ ಕೂಡ 7ನ ಆಡ್ ಮಾಡಿದ್ರೆ ಕೂಡಿದ್ರೆ ಅವಾಗ ರೇಷಿಯೋ ಎಷ್ಟಾಗುತ್ತಂತೆ ಅಂದ್ರೆ 2:3 ಆಗುತ್ತಂತೆ. ಸೊ ಇದಕ್ಕೆ ನಾವು ಎರಡನ್ನು ಇದು ನೋಡಿ 7 ಆಡ್ ಮಾಡೋಣ, ಸರಿನಾ? ನೆಕ್ಸ್ಟ್ ಇನ್ನೊಂದು ಯಾವ್ದಿದೆ? 11. ಸೊ ಇವೆರಡಕ್ಕೂ ನಾವು 7ನ ಆಡ್ ಮಾಡಿದಾಗ ಅವಾಗ ರೇಷಿಯೋ ಎಷ್ಟಾಗುತ್ತಂತೆ ಅಂದ್ರೆ 2:3 ಆಗುತ್ತಂತೆ. ಸರಿನಾ? ನೆಕ್ಸ್ಟ್ ಇದನ್ನ ನಾವು ಸಿಂಪ್ಲಿಫೈ ಮಾಡೋಣ. 7 ಇಲ್ಲಿ 3 ಮಲ್ಟಿಪ್ಲೈ ಆಯ್ತು ಅಂದ್ರೆ 7 3 21x ಪ್ಲಸ್ 21. ಸೊ ಇದು ಇಲ್ಲಿಗೆ ಮಲ್ಟಿಪ್ಲೈ ಮಾಡ್ತೀವಿ ಅಂದ್ರೆ 22x ಪ್ಲಸ್ 7 14. ಸೊ 21 ಈ ಕಡೆ ಹೋಯ್ತು ಅಂದ್ರೆ 22 ಮೈನಸ್ 21 ಅಂದ್ರೆ 1x. ಸೊ 1x ಅಂದ್ರೆ x ಅಂತ ಆಯ್ತು. 14 ಈ ಕಡೆ ಬತ್ತು, ಲೆಫ್ಟ್ ಸೈಡ್ ಬತ್ತು ಅಂದ್ರೆ ಪ್ಲಸ್ ಇದ್ದದ್ದು ಮೈನಸ್ ಆಗುತ್ತೆ. ಸೊ 14 21 14 ಹೋಯ್ತು ಅಂದ್ರೆ 7 ಆಯ್ತು. ಸೊ ನಮ್ಗೆ ಎಕ್ಸ್ ಬೆಲೆ ಗೊತ್ತಾಯ್ತು 7. ಅವ್ರೇನ್ ಕೇಳಿರೋದು? ಸ್ಮಾಲರ್ ನಂಬರ್ ಅಂತ ಕೇಳಿದರೆ. ಸ್ಮಾಲರ್ ನಂಬರ್ ಯಾವುದು? 7 ತಾನೆ. 7 ತಾನೆ ಸ್ಮಾಲರ್. ಬಿಗ್ ನಂಬರ್ 11 ಅಲ್ವಾ? ಸೊ ಸ್ಮಾಲರ್ ನಂಬರ್ ಯಾವುದು? ನಮ್ಗೆ 7x ಅಂತ ಬರ್ಕೊಂಡಿದಲ್ವಾ? 7x ಮತ್ತೆ 11x ಅಂತ ಬರ್ಕೊಂಡಿರ್ತಾನೆ. ಸ್ಮಾಲರ್ ನಂಬರ್ ಇದಲ್ವಾ? ಇದಕ್ಕೆ 7 ಆಡ್ ಮಾಡಿ. ಸೊ 49. ಅಕಸ್ಮಾತ್ ಅವ್ರೇನಾರ ಬಿಗ್ಗರ್ ನಂಬರ್ ಅಂತ ಕೇಳಿದಾಗ 11 × 7. ಸೊ 11 7 27. ಬಿಗ್ಗರ್ ನಂಬರ್ ಅಂತ ಕೇಳಿದ್ರೆ 77, ಸ್ಮಾಲರ್ ಅಂತ ಕೇಳಿದ್ರೆ 49. ಇದೊಂದು ಮೆಥಡ್ ಆಯ್ತಲ್ವಾ? ನೆಕ್ಸ್ಟ್ ಇನ್ನೊಂದು ಶಾರ್ಟ್ ಕಟ್ ಮೆಥಡ್ ಹೇಳ್ಕೊಡ್ತೀನಿ ನೋಡಿ ಗೈಸ್. ನೋಡಿ, 2 ನಂಬರ್ಸ್ 7 ಮತ್ತೆ 11, 7ನ ಆಡ್ ಮಾಡಿದಾಗ ಅವಾಗ ರೇಷಿಯೋ ಎಷ್ಟಾಗುತ್ತಂತೆ ಅಂದ್ರೆ 2:3 ಆಗುತ್ತಂತೆ. ಲಾಸ್ಟ್ ಕ್ಲಾಸು ನಾನು ಹೇಳಿದೆ
ಈ ಗ್ಯಾಪ್ ಯೂನಿಟ್ ಗ್ಯಾಪ್ಸ್ ಸೇಮ್ ಇರಬೇಕು. ಸೇಮ್ ಇಲ್ಲ ಅಂದ್ರೆ ನಾವು ಸೇಮ್ ಮಾಡ್ಕೋಬೇಕು, ಇಲ್ಲಾಂದ್ರೆ ನಾವು ರೇಷಿಯೋ ಕಂಡುಹಿಡಿಯಕ್ ಆಗಲ್ಲ. ನೋಡಿ ಇದು ಎಷ್ಟಿದೆ, 1 ಇದೆ ಅಲ್ವಾ, ಇದರ ರೇಷಿಯೋ ಎಷ್ಟಿದೆ, 4 ಇದೆ. ಸೊ ಡಿಫ್ರೆಂಟ್ ಆಯ್ತು. ಇದನ್ನ ಡಿಫ್ರೆಂಟ್ ನಾವು ಸೇಮ್ ಮಾಡ್ಕೋಬೇಕು. ಸೇಮ್ ಮಾಡ್ಕೋಬೇಕು ಅಂದ್ರೆ ಏನ್ ಹೇಳ್ತೀವಿ, ಈ 4ನ ಇಲ್ಲಿಗೆ ಮಲ್ಟಿಪ್ಲೈ ಮಾಡೋಣ. ಸೊ ಈ 1ಅನ್ನ ಇಲ್ಲಿಗೆ ಮಲ್ಟಿಪ್ಲೈ ಮಾಡೋಣ. ಅರ್ಥ ಆಯ್ತಾ ಗೈಸ್? ಸೊ 7 ಒಂದ್ಲಿ 7, 11 ಒಂದ್ಲಿ 11, ಅದೇ ರೀತಿ 4 ಎರಡ್ಲಿ 8, 4 ಮೂರ್ಲ 12 ಆಯ್ತಲ್ವಾ. ನೋಡಿ ಗ್ಯಾಪ್ 7ಕ್ಕೆ 4 ಸೇರ್ಸಿದ್ರೆ 11 ಆಯ್ತು, 8ಕ್ಕೆ 4 ಸೇರ್ಸಿದ್ರೆ 12 ಆಯ್ತು. ಸರಿನಾ? ಇದ್ದದ್ದು ಇಷ್ಟಾಯ್ತು ಯಾವಾಗ, 7ನ ಆಡ್ ಮಾಡಿದಾಗ. ಸೊ ಇಷ್ಟಾಗ್ಬೇಕು ಅಂದ್ರೆ ಇವೆರಡರ ಗ್ಯಾಪ್ ಎಷ್ಟಿದೆ, 1 ಇದೆ ಅಲ್ವಾ, ಇವೆರಡರ ಗ್ಯಾಪ್ 1 ಇದೆ. ಸೊ 1 ಆಗುತ್ತೆ ಯಾವಾಗ ಅಂದ್ರೆ ನಾವು 7ನ ಆಡ್ ಮಾಡಿದಾಗ. ಸರಿನಾ? 7 ಇದ್ದದ್ದು 8 ಆಯ್ತು, ಗ್ಯಾಪ್ ಎಷ್ಟಿದೆ, 1 ಆಯ್ತು. ಸೊ ಇಲ್ಲಿ 7:11 7 ಆಡ್ ಮಾಡಿದಾಗ ಎಷ್ಟಾಯ್ತು, 2:3 ಆಯ್ತು. ಸೊ 1 ಯೂನಿಟ್ಗೆ 7 ಆಯ್ತು ಅಂದ್ರೆ ನಮ್ಗೆ ಎಷ್ಟು ಬೇಕಾಗಿರೋದು, 7 ಯೂನಿಟ್ ತಾನೆ. ಚಿಕ್ಕ ಸಂಖ್ಯೆ, ದೊಡ್ಡ ಸಂಖ್ಯೆ ಕೇಳಿದ್ರೆ 11 ಹಾಕ್ಬೋದಾಗಿತ್ತು. 7 ಯೂನಿಟ್ಗೆ ಎಷ್ಟಾಯ್ತು, 7 × 7, ಸೊ 49. ಅರ್ಥ ಆಯ್ತಾ ಗೈಸ್? ನೋಡಕ್ ಸ್ವಲ್ಪ ಇದು ಸರ್ ಇದು ಅಷ್ಟೇ ಉದ್ದ ಬರುತ್ತೆ ಅಂತ ನೀವು ಅನ್ಕೋಬಹುದು, ಬಟ್ ಇದನ್ನ ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ತು ಅಂದ್ರೆ ಇದೊಂದು ಸ್ಟೆಪ್ ಸಾಕು, ನೆಕ್ಸ್ಟ್ ಇದೊಂದು ಸ್ಟೆಪ್, ಎರಡೇ ಸ್ಟೆಪ್ ಅಲ್ಲಿ ಕೂಡ ಮುಗಿಸ್ಬೋದು. ನಿಮ್ಗೆ ಎಕ್ಸ್ಪ್ಲನೇಷನ್ ಮಾಡೋಕ್ಕೋಸ್ಕರ ಈ ಸ್ಟೆಪ್ ಎಲ್ಲ ಮಾಡಿದೆ, ಈ ಸ್ಟೆಪ್ ನೆಸೆಸಿಟಿ ಇಲ್ಲ. ಓಕೆನಾ ಗೈಸ್? ಎರಡೇ ಸ್ಟೆಪ್ ಅಲ್ಲಿ ಆನ್ಸರ್ ಮಾಡ್ಕೋಬಹುದು. ಇದು ಒಳ್ಳೆ ಶಾರ್ಟ್ ಕಟ್ ಮೆಥಡ್, ಇದನ್ನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಗೊತ್ತಾಯ್ತಾ? ಮುಂದಿನ ಪ್ರಶ್ನೆ ನೋಡೋಣ ಬನ್ನಿ. X is directly proportional to the square of y. When x is 12, then y is 2. Find the value of x when y is 3. ನೋಡಿ, x is directly proportional to the square of y. x is directly proportional to the square of y ಅಂತ ಕೇಳಿದ್ದಾರೆ ಅಲ್ವಾ. when x is 12, y is 2 ಅಂತ. ಸ್ಕ್ವೇರ್ ಅಂದ್ರೆ y ಸ್ಕ್ವೇರ್ ಅಲ್ವಾ. 1x, when x is 12, y is 2, so 2 ಅಂದ್ರೆ 2 ಸ್ಕ್ವೇರ್ ಆಯ್ತು. 12:2 ಸ್ಕ್ವೇರ್ ಅಂದ್ರೆ 4. ನೆಕ್ಸ್ಟ್ ಇದು ರೇಷಿಯೋ ಮಾಡಿದ್ರೆ 3:1 ಅಲ್ವಾ. 4 1s 4 3s. ಸೊ x y ರೇಷಿಯೋ ಗೊತ್ತಾಯ್ತು, 3:1 ಅಂತ. ನೆಕ್ಸ್ಟ್ ಫೈಂಡ್ ದ ವ್ಯಾಲ್ಯೂ ಆಫ್ x when y is 3. ನಮ್ಗೆ x ರೇಷಿಯೋ ಮತ್ತೆ y ರೇಷಿಯೋ ಗೊತ್ತಲ್ವಾ. y ಸ್ಕ್ವೇರ್, x ರೇಷಿಯೋ ಎಷ್ಟಿದೆ, 3 ಇದೆ. y ರೇಷಿಯೋ ಎಷ್ಟಿದೆ, 1 ಇದೆ. ಸರಿನಾ? x 3, y ಸ್ಕ್ವೇರ್ದು 1, ಸಾರಿ y ಸ್ಕ್ವೇರ್ದು 1 ಅಂತ ಗೊತ್ತಾಯ್ತಲ್ವಾ. ನಾವು ಕಂಡುಹಿಡಿಬೇಕಾಗಿರೋದು x. yದು ಎಷ್ಟಿದೆ, 3. ಸ್ಕ್ವೇರ್ ಇದ್ರೆ ಸ್ಕ್ವೇರ್ ಬರ್ಕೋತೀವಿ. ಸೊ 3:1 ಆಯ್ತು. yದು ನಾವು x ಕಂಡುಹಿಡಿಬೇಕಾಗಿರೋದು when y is 3. ಯಾವಾಗ y 3 ಆಗುತ್ತೆ ಅವಾಗ ನಾವು x ವ್ಯಾಲ್ಯೂ ಕಂಡುಹಿಡಿಬೇಕು ಅಂತ ಅವರೇ ಕೊಟ್ಟಿದ್ದಾರೆ. ಅರ್ಥ ಆಯ್ತಾ ಗೈಸ್? x ಕಂಡುಹಿಡಿಬೇಕು ವೆನ್ ಯಾವಾಗ y ಯ ಬೆಲೆ 3 ಇದ್ದಾಗ. y ಯ ಬೆಲೆ ಎಷ್ಟು, 3 ಹಾಕೊಂಡೆ, ಸ್ಕ್ವೇರ್ ರೂಟ್ಗೆ ಸ್ಕ್ವೇರ್ ಹಾಕೊಂಡೆ. ನೆಕ್ಸ್ಟ್ 3:1. ನೆಕ್ಸ್ಟ್ x is equal to 3 ಸ್ಕ್ವೇರ್ ಇಂಟು 3 ಅಂದ್ರೆ ಎಷ್ಟಾಯ್ತದೆ, 3 ಕ್ಯೂಬ್ ಅಲ್ವಾ. 3 ಸ್ಕ್ವೇರ್ ಇಂಟು 3 ಕ್ಯೂಬ್ ಆಯ್ತು. ನೆಕ್ಸ್ಟ್ x ನ ಬೆಲೆ 27. ಎಷ್ಟು, x ನ ಬೆಲೆ 27. ನೋಡಿ ಮತ್ತೊಮ್ಮೆ ಹೇಳ್ತೀನಿ, x is directly proportional to the square of y. x is directly proportional to the square of y. ಸರಿನಾ? x is to y ಸ್ಕ್ವೇರ್ ಆಯ್ತಲ್ವಾ. ನೆಕ್ಸ್ಟ್ x ನ ಬೆಲೆ ಏನು ಕೊಟ್ಟಿದ್ದಾರೆ, 12. ದೆನ್ y ಎಷ್ಟಾಗುತ್ತೆ, 2. x ನ ಬೆಲೆ 12 ಆಯ್ತು, y ನ ಬೆಲೆ 2. ಸ್ಕ್ವೇರ್ಗೆ ಸ್ಕ್ವೇರ್ ಅದೇ ರೀತಿ ಬರ್ಕೊಂಡು, ಸೊ 12:4 ಆಯ್ತು. ಅದನ್ನ ನಾವು ಸಿಂಪ್ಲಿಫೈ ಮಾಡಿದ್ರೆ ರೇಷಿಯೋ x ಮತ್ತೆ y ಸ್ಕ್ವೇರ್ದು 3:1 ಆಯ್ತು. ಸೊ x2 ಮತ್ತೆ y ಸ್ಕ್ವೇರ್ದು 3:1 ಆಯ್ತೆ. ಫೈಂಡ್ ದ ವ್ಯಾಲ್ಯೂ ಆಫ್ x. x ನ ಬೆಲೆ ಕಂಡುಹಿಡಿಯಕ್ಕೆ ಹೋದಾಗ y ಯ ಬೆಲೆ ಎಷ್ಟಾಗುತ್ತೆ ಅಂತ ಕೇಳಿದ್ರೆ ಅವರೇ ಕೊಟ್ಟಿದ್ದಾರೆ 3 ಆಗುತ್ತಂತೆ. ಸೊ x ಆಯ್ತು, y ಯ ಬೆಲೆ 3 ಅಂತ ಆಯ್ತು. ಸ್ಕ್ವೇರ್ ಮಾಡ್ಕೊಂಡು ನೆಕ್ಸ್ಟ್ 3:1. ಸೊ x ನ ಬೆಲೆ ಕಂಡುಹಿಡಿಬೇಕು ಅಂದ್ರೆ x ಇಷ್ಟು ಈ 3 ಇಲ್ಲಿಗೆ ಮೇಲ್ಗಡೆ ಹೋಗುತ್ತೆ ಅಲ್ವಾ, ಮಲ್ಟಿಪ್ಲೈ ಆಗುತ್ತೆ ಅಲ್ವಾ. ಸೊ 3/3 ಆಯ್ತು. ಡಿವೈಡೆಡ್ ಬೈ 1 ಬಿಟ್ಬಿಡಿ, ಸರಿನಾ? ಇಲ್ಲಿ ನೆಗ್ಲಿಜಬಲ್. 3/3 ಅಂದ್ರೆ 27 ಗೈಸ್.
ನೋಡಿ ಗೈಸ್, ದ ರೇಷಿಯೋ ಬಿಟ್ವೀನ್ ಟೂ ನಂಬರ್ಸ್ ಈಸ್ 4:5. ದೇರ್ LCM is 260. ಫೈಂಡ್ ದ ನಂಬರ್ಸ್. ಯಾವುದೋ ಎರಡು ಅಂಕಿಯ ರೇಷಿಯೋ ಅನುಪಾತ ಕೊಟ್ಟಿದ್ದಾರೆ 4:5 ಅಂತೆ. ನೆಕ್ಸ್ಟ್ ಅದರ LCM, ಇದರ LCM, ಇವೆರಡು ಅಂಕಿಯ LCM ಏನು ಅಂದ್ರೆ 260. ಲಸಹ 260 ಆದ್ರೆ ಆ ಎರಡೂ ಸಂಖ್ಯೆಗಳು ಯಾವ್ದ್ಯಾವ್ದು ಅಂತ ಕೇಳಿದ್ದಾರೆ. ನೋಡಿ, ನಮ್ಗೆ 4 × 5 LCM ಎಷ್ಟು? 4 ಮತ್ತು 5ರದ್ದು LCM ಏನು? 20 ಅಲ್ವಾ? ಲಸಹ ಲಘುತ್ತಮ ಸಾಮಾನ್ಯ ಅಪವರ್ತ್ಯ, ಸರಿನಾ? 4 ಮತ್ತು 5ರದ್ದು LCM ಎಷ್ಟು ಬರುತ್ತೆ? 20 ಬರುತ್ತೆ, ಸರಿನಾ? ನೆಕ್ಸ್ಟ್ LCM 20 ಬರ್ತಲ್ವಾ? ಸೊ ಅವ್ರು ಕೊಟ್ಟಿರೋದು ಎಷ್ಟು? ಅವೆರಡರ LCM 260. 20ಗೆ 260 ಅಂದ್ರೆ 1ಗೆ ಎಷ್ಟಾಗುತ್ತೆ? 2 1 2 3 ಅಲ್ವಾ ಗೈಸ್? ಕ್ಯಾನ್ಸಲ್ ಮಾಡಿ. 2 1 2 3 ಒಂದರ ಬೆಲೆ 13 ಆಯ್ತು ಅಂದ್ರೆ ಆ ನಂಬರ್ಸ್ಗಳು ಯಾವ್ದ್ಯಾವ್ದು? 4 ಮತ್ತೆ 5 ಅಲ್ವಾ? 4ರ ಬೆಲೆ ಎಷ್ಟು? 13 × 4 ಅಂದ್ರೆ 52. ನೆಕ್ಸ್ಟ್ 5, 13 × 5 ಅಂದ್ರೆ 65. ಸೊ ಆ ನಂಬರ್ಗಳು, ಆ ಅಂಕಿಗಳು ಯಾವ್ದ್ಯಾವ್ದು ಅಂದ್ರೆ 50 to 65. ಅರ್ಥ ಆಯ್ತಾ ಗೈಸ್? ಇನ್ನೊಂದ್ಸಲ ಹೇಳ್ತೀನಿ ನೋಡಿ. ದ ರೇಷಿಯೋ ಬಿಟ್ವೀನ್ ಟೂ ನಂಬರ್ ಇಸ್ 4:5 ಅಂಡ್ ದೇರ್ LCM, ಆ ನಂಬರ್ಗಳ LCM ಎಷ್ಟು ಅಂದ್ರೆ 260. ಸೊ ಫೈಂಡ್ ದ ನಂಬರ್ಸ್. ಆ ನಂಬರ್ಸ್ಗಳು ಯಾವ್ದ್ಯಾವ್ದು ಅಂತ ಕಂಡುಹಿಡಿಬೇಕು. 4 ಮತ್ತು 5ರ ಲಸಹ ಎಷ್ಟು? 20 ಅಂತ ಗೊತ್ತಾಯ್ತು. ಅವ್ರು ಕೊಟ್ಟಿರೋದು ಯಾವ್ದು? 20ಕ್ಕೆ 260. ಆ ನಂಬರ್ಗಳು ಯಾವ್ದು ಅಂತ ಗೊತ್ತಿಲ್ಲ, ಅದಕ್ಕೆ ಅವೆರಡಕ್ಕೂ 20 ಅಂತ ನಾವು ಕಂಡುಹಿಡ್ಕತೀವಿ LCM. 20ರ ಬೆಲೆ 260 ಅಂತ ಕೇಳಿದ್ದಾರೆ ಅಲ್ವಾ? ಆ ಎರಡೂ ಸಂಖ್ಯೆ LCM ಎಷ್ಟು ಅಂದ್ರೆ 20. ಬಟ್ ಕ್ವಶನ್ ಅಲ್ಲಿ ಕೊಟ್ಟಿರೋದು LCM ಎಷ್ಟು? 260 ಅಲ್ವಾ? 20ಕ್ಕೆ 260 ಆಯ್ತು ಅಂದ್ರೆ 1ಕ್ಕೆ 13 ಆಯ್ತು. 1ಕ್ಕೆ 13 ಅಂದ್ರೆ ನಮಗ ಅವೆರಡು ನಂಬರ್ ಯಾವ್ದು? 4:5 ಅಲ್ವಾ? ಸೊ 4ರ ಬೆಲೆ ಎಷ್ಟಾಗುತ್ತೆ? 52. 5ರ ಬೆಲೆ 65. ಆ ಎರಡು ನಂಬರ್ ಯಾವುದು ಅಂತ ಹೇಳಿದ್ರೆ 52 ಮತ್ತೆ 65 ಗೈಸ್.